ಇನ್ನು ಬೆಂಗಳೂರಿನಲ್ಲಿ ಹೆಚ್ಚಾಯಿತು ಸಿಲಿಂಡರ್ ಕಳ್ಳರ ಹಾವಳಿ. ಸೆಕೆಂಡ್ಗಳಲ್ಲೇ ಗ್ಯಾಸ್ ಕಳ್ಳತನವನ್ನು ಮಾಡ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಆ ಕಳ್ಳತನದ ಸಂಪೂರ್ಣ ಚಿತ್ರಣ ರೆಕಾರ್ಡ್ ಆಗಿದೆ. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಎಲ್ಲಿ ಅನ್ನುವಂತಹ ಮಾಹಿತಿ ಇಲ್ಲ. ಆದರೆ ಸಿಲಿಂಡರ್ ಅಭಾವದ ಹಿನ್ನೆಲೆ ಕಳ್ಳರ ಹಾವಳಿ ಈಗ ಹೆಚ್ಚಾಗ್ತಾ ಇದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ರಾತ್ರಿ 8:25 ಸುಮಾರಿಗೆ ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು. ಆದರೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಗೊತ್ತಾಗ್ತಾ ಇಲ್ಲ, ಯಾವ ಪ್ರದೇಶ ಅಂತ. ನೋಡಿ ಯಾವ ರೀತಿಯಾಗಿ ಆ ಸಿಲಿಂಡರ್ನ ಎತ್ಕೊಂಡು ಓಡೋಗ್ಬಿಡ್ತಾನೆ ಅಂತ. ಒಟ್ಟು 2 ದೃಶ್ಯಾವಳಿಗಳಿದ್ದಾವೆ. 2 ದೃಶ್ಯಾವಳಿಗಳಲ್ಲಿ ನಿನ್ನೆದು ಮತ್ತು ಇವತ್ತಿಂದು 2 ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರ. ಒಬ್ಬ ಆ ಬೈಕ್ ಮೇಲೆ ಆ ಸಿಲಿಂಡರನ್ನು ಚೀಲದಲ್ಲಿ ಹಾಕ್ಕೊಂಡು ಬೈಕಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಇದು ಒಂದು ದೃಶ್ಯ, ಒಂದು ಪ್ರಕರಣ. ಇನ್ನು ಮತ್ತೊಂದು ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ನೋಡಿ, ಬಂದು ಅಲ್ಲಿಟ್ಟಿರುವಂತಹ ಸಿಲಿಂಡರ್ನ ತಗೊಂಡು ಸ್ಪೀಡ ಕ್ಷಣಮಾತ್ರದಲ್ಲಿ ಓಡಿ ಹೋಗಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ. ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಗ್ಯಾಸ್ ಸಿಲಿಂಡರ್ ಸಹ ಹೊರಗಡೆ ಹಿಡದೇ ಇರುವಂತಹ ಪರಿಸ್ಥಿತಿ ಬಂದಿದೆ ಈಗ. ಸಾಮಾನ್ಯವಾಗಿ ಗ್ಯಾಸ್ ಸಿಲಿಂಡರ್ಗಳನ್ನು ಈಗ ತುಂಬಿರುವಂಥದ್ದು ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಮನೆ ಹೊರಗಡೆ ಇಟ್ಟಿರ್ತಾರೆ, ಅಂದರೆ ಕಂಪೌಂಡಲ್ಲಿ ಇಟ್ಟಿರ್ತಾರೆ, ಅಥವಾ ಏನಂದರೆ ಕಂಪೌಂಡ್ನ ಮುಂಭಾಗದಲ್ಲೋ ಅಥವಾ ಹಿಂಭಾಗದಲ್ಲೋ ಇಟ್ಟಿರ್ತಾರೆ. ಕಾರಣ ಏನು ಅಂದರೆ ಸುಮ್ಮನೆ ರಿಸ್ಕ್ ಯಾಕೆ, ಅಪ್ಪಿತಪ್ಪಿ ಏನಾದರೂ ಸ್ವಲ್ಪ ಲೀಕೇಜ್ ಆದರೆ ಅದರಿಂದ ಯಾವುದೇ ಕಾರಣಕ್ಕೆ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಮನೇಲಿ ಇಟ್ಕೊಳ್ಳೋ ಬದಲು ಹೊರಗಡೆ ಇಟ್ಟಿರುವಂಥದ್ದು ಸರ್ವೇ ಸಾಮಾನ್ಯ. ಅದು ಈಗ ಗ್ಯಾಸ್ ಅಭಾವ ಸೃಷ್ಟಿಯಾಗಿರುವಂತಹ ಕಾರಣಕ್ಕಾಗಿ ಆ ಹೊರಗಡೆ ಕಂಪೌಂಡಲ್ಲಿ ಇಟ್ಟಿರುವಂಥದ್ದು ಅಥವಾ ಕಂಪೌಂಡ್ ಮೇಲೆ ಇಟ್ಟಿರುವಂತಹ ಸಿಲಿಂಡರ್ಗಳನ್ನು ಕಳ್ಳತನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಕಾರಣ ಏನು ಅಂದರೆ ಅಷ್ಟು ಬೇಡಿಕೆ ಸೃಷ್ಟಿ ಆಗಿಬಿಟ್ಟಿದೆ. ತೆಗೆದುಕೊಳ್ಬೇಕು, ಓಡೋಗ್ಬಿಡ್ಬೇಕು, ಅದ್ರ ಮೇಲೆ ಏನಂದರೆ ಅದನ್ನು ಟ್ರ್ಯಾಕ್ ಮಾಡೋದಕ್ಕೂ ಆಗೋದಿಲ್ಲ, ಏನೂ ಮಾಡೋದಕ್ಕಾಗೋದಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಆ ಕಳ್ಳರು ಕ್ಷಣಮಾರ್ಥದಲ್ಲಿ ಹೆಗರಿಸ್ಕೊಂಡು ಓಡೋಗ್ಬಿಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.